स्वामिये शरणम् ಇಷ್ಟ ಆಯಿತು. ದೇವಸ್ಥಾನಕ್ಕೆ ಬರಬೇಕು ಅನ್ನಿಸ್ತು, ಬಂದೆ. ನಮ್ಮದೇನೋ ಒಂದು ಸ್ವಲ್ಪ ಕಷ್ಟ ಇತ್ತು, ಅದನ್ನು ದೇವ್ರ ಹತ್ರ ಹೇಳಿ ಪರಿಹಾರ ಮಾಡ್ಕೋಬೇಕು ಅಂತ ಬಂದಿದ್ದೀವಿ. ಪರವಾಗಿಲ್ಲ, ಅವ್ರು ಹೇಳಿದ್ದು ನಮಗೆ ಒಂದು ಸ್ವಲ್ಪ ಒಳ್ಳೆಯದು, ಸಮಾಧಾನ ಆಯಿತು. ಆ ಥರ ಅವ್ರು ಹೇಳ್ದಂಗೆ ನಾವು ಮಾಡಿದ್ರೆ ನಮ್ಮ ಮಗನಿಗೆ ಒಳ್ಳೇದಾಗ್ಬೋದು. ನಮ್ಮ ಮದುವೆಗೇ ಬಂದಿತ್ತು. ಬಸ್ಸಲ್ಲಿ ಬಂದಾಗ ಏನಾಯ್ತು? ಬಸ್ಸತಿ ಬರುವಾಗ ಮಾಮೂಲಿ ಏನೋ ವಿಲೇಜಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಂತ ನೋಡಿದೆ ಸರ್. ದೇವ್ರ ಹೆಸರು ಗೊತ್ತಿರಲಿಲ್ಲ ನನಗೆ. ನಾನು ಮಾರ್ಯಮ್ಮ ಅಂದ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಕೇಳಿದೆ ದೇವ್ರ ಹೆಸರು ಏನಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಕಬ್ಬಾಳಮ್ಮ ಅಂತ. ಹೌದಾ, ಕಬ್ಬಾಳಮ್ಮ ದೇವಸ್ಥಾನ ನಿಮ್ಮೂರಲ್ಲಿ ಇಲ್ಲೂ ಒಂದಿದೆ ಅಂತ ಕೇಳಿದೆ. ಹೌದು, ಇಲ್ಲೂ ಅಮಾವಾಸ್ಯೆಗೆ ಎಲ್ಲ ಪೂಜೆ ಎಲ್ಲ ಜೋರಾಗಿರುತ್ತೆ ಅಂದರು. ನಾನು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಬರೋವಾಗಲ್ಲ 2-3 ಸಲ ಜೊತೆಲಿ ಬರೋಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಸರ್. ಮತ್ತೆ ಏನಿಲ್ಲ ಸರ್, ನಾನು ಬರ್ತೀನಿ, ನಾನು ಊದ್ಗಡ್ಡಿ ಸಾಂಬ್ರಾಣಿನ ನನ್ನ ಖುಷಿಗೆ ನಾನು ತೊಗೊಂಬಂದು ಕೊಡ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ ಸರ್. ಮನಸ್ಸು ನೆಮ್ಮದಿ ಸಿಕ್ಕಿದೆ ಸರ್, ಅದೊಂದು ಖಂಡಿತ. ಸೊ ಈ ಊರಿಗೆ ನಾನು ಬರ್ಬೇಕಂತ ಏನಿಲ್ಲ. ಇದು ನಮ್ಮ ಫ್ರೆಂಡ್ ಅವ್ರ ಊರು, ನಮ್ಮ ಫ್ರೆಂಡ್ ಕರ್ಕೊಂಬಂದು ತೋರಿಸೋದು ಪದೇ ಬರ್ತಾ ಇದ್ದೀನಿ. ನಂತರ ಅಮ್ಮನ ಆಶೀರ್ವಾದದಿಂದ ನಾವು ಬರೋಕ್ಕಾಗಲ್ಲ ಇಲ್ಲ ಸರ್. ನಾವು ಅನ್ಸ್ಕೊಂಡ್ರೆ ದೇವ್ರ ಹತ್ರ ಬರೋಕ್ಕಾಗಲ್ಲ, ಅವ್ರು ಅಂದ್ಕೊಂಡ್ರೆ ಮಾತ್ರ ನಾವು ಅವ್ರು ಬಂದು ನೋಡೋಕ್ಕಾಗಲ್ಲ. ಬರೋಂಥ ಭಕ್ತಾದಿಗಳಿಗೆ ಸರ್ ದಯವಿಟ್ಟು ಅವರಾಗೆ ಬಂದು ಒಂದು ಸತಿ ಫಸ್ಟು ಅವ್ರು ಬರಲಿ, ಒಂದು ಸತಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ನಾವು ಅದು ಇದು ಸುಳ್ಳು ಪ್ರಚಾರ ಮಾಡಿ ಅವ್ರನ್ನ ಕರೆಸೋಂಥ ಅವಶ್ಯಕತೆ ಏನಿಲ್ಲ. ಒಂದು ಸತಿ ಅವ್ರು ಬಂದು ನೋಡಲಿ ದೇವಸ್ಥಾನ ಬಗ್ಗೆ, ಆಮೇಲೆ ಅವ್ರಿಗೆ ತಿಳ್ಕೊಳ್ತಾರೆ, ಅವರೇ ಬರ್ತಾ ಇರ್ತಾರೆ ಸರ್. ಅದಕ್ಕೆ ನಾನು ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿ. ಅವ್ರಿಗೆ ನಾನು ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ನಾನು ಅವ್ರು ಬಂದು ಇಲ್ಲಿ ಬರಬೇಕು ಅದು ಇದೆಲ್ಲ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಬನ್ನಿ ಒಂದು ಸತಿ ನೋಡಿ, ಅವರೇ ತಿಳ್ಕೊಳ್ತಾರೆ ಸರ್. ಅವರೇ ತಿಳ್ಕೊಂಡು ಆಮೇಲೆ ಅವರೇ ಬರ್ತಾ ಇರ್ತಾರೆ ಸರ್. ಇಷ್ಟೇ ಸರ್ ನಾನು 100% ಸರ್. ಕೊನೆಯದಾಗಿ ನಮ್ಮ ಟಿ ವಿ ಚಾನಲ್ನವ್ರಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಸರ್, ನಾವು ಒಂದು ಕಷ್ಟ ಪರಿಹಾರಕ್ಕೆ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ಆ ತಾಯಿನ ನಂಬ್ಕೊಂಡು, ಈ ತಾಯಿ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಸೊ ಹಾಗಾಗ್ಬಿಟ್ಟು ನಾವು ಇಲ್ಲಿ ಬಂದಿದ್ದ ಸತಿ ನಾವು ಇಬ್ಬರು ಬಂದಿದ್ದೀವಿ ಇಲ್ಲಿಗೆ. ಸೊ ಹಾಗಾಗ್ಬಿಟ್ಟು ಆ ತಾಯಿನ ನಂಬಿದ್ದೀವಿ, ಅದು ನಮಗೆ ಈಡೇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ. 100% ನಮಗೆ ನಂಬಿಕೆ ಇದೆ. ಸೊ ಹಾಗಾಗ್ಬಿಟ್ಟು ಇಲ್ಲಿಗೆ ಬೆಂಗಳೂರಿಂದ ಬಂದಿದ್ದೀವಿ. ಈ ಕ್ಷೇತ್ರ ಇದೆ, ಈ ಕಬ್ಬಾಳಮ್ಮ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ನೋಡಿಕೊಂಡು ಇಲ್ಲಿಗೆ ಇಲ್ಲಿಗೆ ಬಂದು ನಾನು ಕಾಲಿಕ್ಕಾದ್ಮೇಲೆ ಏನೋ ಒಂದು ರೀತಿಯಲ್ಲಿ ನನಗೆ ಇದಾಯಿತು, ಒಂದು ಭಕ್ತಿ ಇದು ಥರ ಆಯಿತು. ಹಾಗಾಗ್ಬಿಟ್ಟು ನಮಗೆ ಸಂಪೂರ್ಣ ನಂಬಿಕೆ ಇರೋದ್ರಿಂದ ತಾಯಿ ಮೇಲೆ, ಜೊತೆಗೆ ಗುರೂಜಿಯವ್ರ ಮೇಲೆ ನಂಬಿಕೆ ಇರೋದ್ರಿಂದ ನಮ್ಮ ಕೆಲಸ ಸಂಪೂರ್ಣ 100% ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಈ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗತ್ತೆ. ನಾವು ಹೋಗಿದ್ದು ಒಳ್ಳೇದಾಗತ್ತೆ. ದಯವಿಟ್ಟು ನಂಬಿಕೆ ಇಡಿ ಆ ತಾಯಿ ಮೇಲೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಶಿವಣ್ಣ ಅಂತ. ಇಲ್ಲಿಂದ ನಾವು ಬೆಂಗಳೂರು ಬಾಪೂಜಿ ನಗರಿಂದ ಬಂದಿದ್ದೀವಿ.